ಬ್ಯಾಂಗ್ಳೂರ್ ಬದಲು ಬೆಂಗಳೂರೇ ಬರುತ್ತಾ ಅನ್ನುವಂಥದ್ದು ಆಕ್ಚುಲಿ ನಮ್ಗೆ ಇನ್ನೂ ಕ್ಲಾರಿಟಿ ಕರೆಕ್ಟಾಗಿ ಸಿಕ್ಕಿಲ್ಲ. ಪುನೀತ್ ರಾಜ್ಕುಮಾರ್ ಅವರ ಒಂದು RCBಗೆ ಅವ್ರು ಸಪೋರ್ಟ್ ಮಾಡ್ತಾ ಇರುವಂತಹ ಒಂದು ಶಿವಣ್ಣ ಅವರು ರೊಚ್ಚಿಗೆದ್ದು ಏನ್ ಹೇಳ್ತಾ ಇದ್ದಾರೆ ಗೊತ್ತಾ? ಅರ್ಥ ಆಯ್ತಾ? ಲಾಂಗ್ ಅನ್ನ ಬಳಸ್ಕೊಂಡು ಆಕ್ಚುಲಿ ಮಾಡಿರುವಂತಹ ಆಡ್ ಕೂಡ ಬಹಳ ಕ್ರಿಯೇಟಿವ್ ಆಗಿದೆ. ಏನೊಂದು ಜೈಲರಲ್ಲಿ ಅವ್ರು ಕಾಣಿಸ್ಕೊಂಡಿದ್ರಲ್ಲ, ಬ್ಯಾಂಗ್ಳೂರನ್ನ ತೆಗಿತಾ ಇದ್ದೀವಿ ಅನ್ನೋದನ್ನ ಕನ್ಫರ್ಮ್ ಮಾಡಿದ್ದಾರೆ. ಅರ್ಥ ಆಯ್ತಾ? ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿಯ ವಿಶೇಷ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಸುಜಯರಾಜ್. ಸ್ನೇಹಿತರೆ, ಮೊನ್ನೆ ಅಷ್ಟೇ ರಿಷಬ್ ಶೆಟ್ಟಿ ಅವರು ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್ನಿಂದ ಬ್ಯಾಂಗ್ಳೂರ್ ಕಟ್ ಆಫ್ ಆಗಿದೆ ಅನ್ನುವಂತಹ ವಿಷಯವನ್ನ ಒಂದು ಆಡ್ ಮೂಲಕ ಕನ್ಫರ್ಮ್ ಮಾಡಿದ್ರು. ಬಟ್ ಎಲ್ಲೋ ಒಂದ್ ಕಡೆ ಈ ಬಾರಿ RCB ಅಡ್ಮಿನ್ನೇ ಚೇಂಜ್ ಆಗಿದ್ದಾರೆ ಅನ್ನುವಂತಹ ಒಂದು ಭಾವನೆ ಮೂಡ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ RCB ಅವರು ಕಂಟಿನ್ಯೂಸ್ ಆಗಿ ಒಂದು ಪ್ರಮೋಷನಲ್ ಆಡ್ ಗಳನ್ನ ಬಿಡ್ತಾ ಇದ್ದಾರೆ. ಅದರಲ್ಲಿ ಎಸ್ಪೆಷಲಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರನ್ನ ಬಳಸ್ಕೊಂಡು ಮಾಡಿದಂತಹ ಒಂದು ಕ್ರಿಯೇಟಿವ್ ಆಡ್ ಬಹಳ ಇಷ್ಟ ಆಯ್ತು. ಜೊತೆಗೆ ಇವತ್ತು ಶಿವಣ್ಣ ಅವರನ್ನ ಬಳಸ್ಕೊಂಡು ಏನೊಂದು ಜೈಲರಲ್ಲಿ ಅವ್ರು ಕಾಣಿಸ್ಕೊಂಡಿದ್ರಲ್ಲ, ಆ ಪಾತ್ರದ ರೀತಿಯೇ ಒಂದು ಪ್ರೋಮೋ ಆಡ್ ಅನ್ನ ಇವತ್ತು ರಿಲೀಸ್ ಮಾಡಿದ್ದಾರೆ. ಶಿವಣ್ಣ ಅವರು ರೊಚ್ಚಿಗೆದ್ದು ಆಕ್ಚುಲಿ ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್ನಿಂದ ಬ್ಯಾಂಗ್ಳೂರನ್ನ ತೆಗಿತಾ ಇದ್ದೀವಿ ಅನ್ನೋದನ್ನ ಕನ್ಫರ್ಮ್ ಮಾಡಿದ್ದಾರೆ. ಸೊ ಇದ್ರ ಮೂಲಕ ಒಂದು ವಿಷಯ ಅಂತೂ ತುಂಬಾ ಚೆನ್ನಾಗಿ ಸ್ಪಷ್ಟವಾಗ್ತಾ ಇದೆ. ಏನು ಅಂತ ಹೇಳಿದ್ರೆ, ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್ ತಂಡ, RCB ತಂಡ ಹಿಂದೆಲ್ಲೂ ನಾವು ಕಂಡು ಕೇಳರಿಯದಂತಹ ಒಂದು ಲೋಕಲೈಸ್ಡ್ ಒಂದು ಮ್ಯಾನೇಜ್ಮೆಂಟ್ ಅಥವಾ ಪ್ರಮೋಷನಲ್ ಶೈಲಿಯನ್ನ ಅಪ್ರೋಚ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಯಾಕೆಂತ ಹೇಳಿದ್ರೆ ಪ್ರತಿ ಬಾರಿ ನಮ್ಗೆಲ್ಲೋ ಒಂದ್ ಕಡೆ ಈ ಒಂದ್ ರೀತಿ ಮಲತಾಯಿ ಧೋರಣೆ ಅನುಸರಿಸ್ತಾ ಇದ್ದಾರೇನೋ RCB ಮ್ಯಾನೇಜ್ಮೆಂಟ್ನವರು, ಅಂದ್ರೆ ಕನ್ನಡಿಗರ ಪರವಾಗಿ ಅಂತ ಅನ್ನಿಸ್ತಾ ಇತ್ತು ಯಾವಾಗಲೂ ಕೂಡ. ಬಟ್ ಈ ಬಾರಿ ಏನು ತುಂಬಾನೇ ಅಂದ್ರೆ ನಮ್ಮ ಕನ್ನಡದ ನಟರುಗಳನ್ನ ಬಳಸ್ಕೊಂಡು ಕನ್ನಡಿಗರ ಭಾವನೆಯನ್ನ ಆಕ್ಚುಲಿ ತುಂಬಾ ಚೆನ್ನಾಗೇನೆ ಮನ ಮುಟ್ಟುವಂತೆ ಪ್ರಮೋಷನಲ್ ಆಡ್ ಗಳ ಮೂಲಕ ಮುಟ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಜೊತೆಗೆ ಈ ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರಿನ ತೆಗಿತಾ ಇದ್ದಾರೆ. ಬಟ್ ಬ್ಯಾಂಗ್ಳೂರ್ ಬದಲು ಬೆಂಗಳೂರೇ ಬರುತ್ತಾ ಅನ್ನುವಂಥದ್ದು ಆಕ್ಚುಲಿ ನಮ್ಗೆ ಇನ್ನೂ ಕ್ಲಾರಿಟಿ ಕರೆಕ್ಟಾಗಿ ಸಿಕ್ಕಿಲ್ಲ. ಅಫ್ಕೋರ್ಸ್ ನಮ್ಮೆಲ್ಲರ ಒಂದು ಆಕಾಂಕ್ಷೆ ಅದೇ ಆಗಿದೆ. ಎಲ್ಲರೂ ಕೂಡ ಅದನ್ನೇ ಕಮೆಂಟ್ ಕೂಡ ಮಾಡ್ತಾ ಇದ್ದೀರಾ ನೀವು, ರಾಯಲ್ ಚಾಲೆಂಜರ್ಸ್ ಬೆಂಗಳೂರುನೇ ಆಗುತ್ತೆ ಅಂತ. ಬಟ್ ಅದ್ರ ಬಗ್ಗೆ ನಮಗೆ ಕ್ಲಾರಿಟಿ ಸಿಗ್ಬೇಕು ಅಂತಂದ್ರೆ ಮಾರ್ಚ್ 19ನೇ ತಾರೀಕು ನಡೆಯಲಿರುವಂತಹ RCB ಅನ್ಬಾಕ್ಸ್ ಇವೆಂಟ್ ತನಕ ನಾವು ಕಾಯಲೇಬೇಕಾಗತ್ತೆ. ಇನ್ನು ಈ ಆಡ್ ಗಳ ವಿಚಾರಕ್ಕೆ ಬರೋದಾದ್ರೆ, ರಿಷಬ್ ಶೆಟ್ಟಿ ಅವರನ್ನ ಆಕ್ಚುಲಿ ಏನು ನಾವು ಕಾಂತಾರ ಶಿವ ಪಾತ್ರದಲ್ಲಿ ನೋಡಿದ್ವಲ್ಲ, ಅದೇ ಪಾತ್ರದ ಮೂಲಕವೇ ಈ ಕಂಬಳದ ಕೋಣಗಳನ್ನ ಬಳಸ್ಕೊಂಡು ತುಂಬಾ ಚೆನ್ನಾಗಿ ಕ್ರಿಯೇಟಿವ್ ಆಗಿ ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್ನಿಂದ ಬ್ಯಾಂಗ್ಳೂರು ಕಟ್ ಆಫ್ ಆಗ್ತಿದೆ ಅನ್ನೋದನ್ನ ತೋರಿಸಿದ್ರು. ಅದಾದ್ಮೇಲೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರನ್ನ ಬಳಸ್ಕೊಂಡು ಅಲ್ಲಿ ರಾಜ್ಕುಮಾರ್ ಅವರ ಒಂದು ಫೋಟೋ ಇರುತ್ತೆ, ಪುನೀತ್ ರಾಜ್ಕುಮಾರ್ ಅವರ ಒಂದು RCBಗೆ ಅವ್ರು ಸಪೋರ್ಟ್ ಮಾಡ್ತಾ ಇರುವಂತಹ ಒಂದು ಫೋಟೋ ಫ್ರೇಮ್ ಇರುತ್ತೆ. ಅದನ್ನೆಲ್ಲ ಬಳಸ್ಕೊಂಡು ಅವ್ರ ಪಾಸ್ವರ್ಡ್ ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರು ಅಂತ ಫಸ್ಟ್ ಟೈಪ್ ಮಾಡ್ತಾರೆ. ಅದು ನ್ಯೂ ಪಾಸ್ವರ್ಡ್ ಕೆನಾಟ್ ಬಿ ಸೇಮ್ ಓಲ್ಡ್ ಪಾಸ್ವರ್ಡ್ ಅಂತ ಬರುತ್ತೆ. ಅದಾದ ನಂತರ ಅವರು ಆಕ್ಚುಲಿ ಬ್ಯಾಂಗ್ಳೂರ್ನ ಅಲ್ಲಿಂದ ತೆಗಿತಾರೆ. ಸೊ ರಾಯಲ್ ಚಾಲೆಂಜರ್ಸ್ ಅಂತ ಆಗುತ್ತೆ. ಸೊ ಅವ್ರು ಅರ್ಥ ಆಯ್ತಾ ಅಂತ ಹೇಳಿದಂಥದ್ದು, ಅದರಲ್ಲಿ ಬಹಳಷ್ಟು ಇನೋಸೆನ್ಸ್ ಇತ್ತು. ಜೊತೆಗೆ ಇವತ್ತು ಏನ್ ಶಿವಣ್ಣ ಅವ್ರನ್ನ ಬಳಸ್ಕೊಂಡು ಆ ಲಾಂಗ್ ಅವ್ರದ್ದು ಸಿಗ್ನೇಚರ್ ಏನೊಂದು ಲಾಂಗ್ ಅನ್ನ ಬಳಸ್ಕೊಂಡು ಆಕ್ಚುಲಿ ಮಾಡಿರುವಂತಹ ಆಡ್ ಕೂಡ ಬಹಳ ಕ್ರಿಯೇಟಿವ್ ಆಗಿದೆ. ಅದರಲ್ಲೂ ಕೂಡ ಶಿವಣ್ಣ ಅವರು ಅಂದ್ರೆ ತುಂಬಾ ಖಡಕ್ ಆಗಿ ಅರ್ಥ ಆಯ್ತಾ ಅಂತ ಒಂದು ಮೆಸೇಜ್ ಅಂತೂ ಕೊಟ್ಟಿದ್ದಾರೆ. ಅದೇನು ಅಂತಂದ್ರೆ ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್ನಿಂದ ಬ್ಯಾಂಗ್ಳೂರು ಕಟ್ ಆಫ್ ಆಗ್ತಿದೆ, ಇನ್ಮೇಲೆ ಬ್ಯಾಂಗ್ಳೂರ್ ಇರಲ್ಲ ಅನ್ನುವಂಥದ್ದು. ಬಟ್ ಬ್ಯಾಂಗ್ಳೂರ್ ಬದಲು ಬೆಂಗಳೂರೇ ಆಗಿರುತ್ತೆ ಅನ್ನುವಂಥದ್ದು ನಮ್ಮೆಲ್ಲರ ಒಂದು ಆಸೆ ಕೂಡ. ಬಟ್ ಏನಾಗುತ್ತೆ ಕಾದ್ ನೋಡೋಣ. ಬಟ್ ಡೆಫಿನೆಟ್ಲಿ ನಮ್ಗೆ RCB ಮ್ಯಾನೇಜ್ಮೆಂಟ್ನವರು ಕನ್ನಡಿಗರಿಗೆ ಬಹಳ ಹತ್ರ ಆಗುವಂತಹ ಒಂದು ಪ್ರಯತ್ನದಲ್ಲಿ ಇದ್ದಾರೆ ಈ ಒಂದು ಸೀಸನ್ ನಲ್ಲಿ ಅಂತ ಕಣ್ಮುಚ್ಕೊಂಡು ಹೇಳ್ಬೋದು. ಇದೇ ರೀತಿ ಇನ್ನು ಮುಂದೆ ಬರುವಂತಹ ಅಪ್ಡೇಟ್ಸ್ಗಳು ಕೂಡ ಆಕ್ಚುಲಿ ನಾವು ಕನ್ನಡದಲ್ಲೇ ಜಾಸ್ತಿ ನೋಡ್ತಾ ಇದ್ದೀವಿ. ಅಂದ್ರೆ ಇವತ್ತು ಕೂಡ ನೀವು ನೋಡಿರಬಹುದು, ಶಿವಣ್ಣ ಅವರು ರೊಚ್ಚಿಗೆದ್ದು ಏನ್ ಹೇಳ್ತಾ ಇದ್ದಾರೆ ಗೊತ್ತಾ ಅಂತೆಲ್ಲ ಆಕ್ಚುಲಿ ಒಂದು ಕ್ಯಾಪ್ಷನ್ ಕೊಟ್ಟಿದ್ರು. ಇನ್ನು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವ್ರದ್ದು ಹಂಗೆ ಕ್ಯಾಪ್ಷನ್ ಕೊಟ್ಟಿದ್ರು, ರಿಷಬ್ ಶೆಟ್ಟಿದು ಹಂಗೆ ಇತ್ತು. ಅಂದ್ರೆ ಓವರ್ ಆಲ್ ಕನ್ನಡತನ ಜಾಸ್ತಿ ಆಗ್ತಾ ಇದೆ, ಕನ್ನಡದ ಬಳಕೆ ಜಾಸ್ತಿ ಆಗ್ತಾ ಇದೆ. ಸೊ RCB ಪೇಜ್ ಮೂಲಕ ಈ ಒಂದು ಬದಲಾವಣೆ ಆಗ್ತಾ ಇರುವಂತದ್ದು ಸ್ವಾಗತಾರ್ಹ ಅಂತ ಹೇಳ್ಬೋದು. ಸೊ ಎನಿವೇಸ್ ಮಾರ್ಚ್ 22ಕ್ಕೆ ಮೊದಲನೇ ಪಂದ್ಯ RCB ವರ್ಸಸ್ CSK ನಡೀತಾ ಇದೆ. ನಾವೆಲ್ಲರೂ ಕಾತುರರಾಗಿ ಕಾಯ್ತಾ ಇದ್ದೀವಿ. ಅಟ್ಲೀಸ್ಟ್ RCB ಮ್ಯಾನೇಜ್ಮೆಂಟ್ ಕನ್ನಡಿಗರ ಪರವಾಗಿ ಈ ಬಾರಿ ಕೆಲಸ ಮಾಡೋದಕ್ಕೆ ಶುರು ಮಾಡಿದೆ. ಕನ್ನಡಿಗರ ಹೃದಯವನ್ನ ಮುಟ್ಟುವಂತಹ ಪ್ರಯತ್ನದಲ್ಲಿ ಅವರಿದ್ದಾರೆ. ನಮ್ಮ RCB ತಂಡ ಅಟ್ಲೀಸ್ಟ್ ಈ ಬಾರಿ ಆದ್ರೂ ಕಪ್ಪನ್ನ ಗೆದ್ದು ನಮ್ಮೆಲ್ಲರ ಪ್ರೀತಿ ಮತ್ತು ನಮ್ಮೆಲ್ಲರ ಒಂದು ಆಕಾಂಕ್ಷೆಯನ್ನ ಪೂರೈಸಲಿ ಅಂತ ನಾವು ಕೇಳ್ಕೊತೀವಿ. ಧನ್ಯವಾದ.